ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ರಾತ್ರಿ ನೆನೆಸಿರೋವಂಥ ದ್ರಾಕ್ಷಿ ನೀರನ್ನ ಕುಡಿತಾ ಇದ್ದೀನಿ ಇವಾಗ. ಅದೇ ತುಂಬ ದಿನ ಆಗಿತ್ತು ಬ್ಲಾಗೇ ಮಾಡಿರಲಿಲ್ಲ, ಜಾಸ್ತಿ ಬ್ಯುಸಿ ಇದ್ದೆ, ಸ್ವಲ್ಪ ವರ್ಕ್ ಇತ್ತು. ಹಾಗಾಗಿ ಇವತ್ತಾದ್ರೂ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋಣ ಅಂತ ಇವಾಗ ಮಾಡ್ಕೊಂಡಿದ್ದೀನಿ. ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಹಾಗೆ ಒಂದು ಡ್ರಿಂಕ್ ಕೂಡ ಮಾಡ್ಕೊತಾ ಇದ್ದೀನಿ, ಧನ್ಯ ವಾಟರ್. ಇವತ್ತು ಡೈಲಿ ಒಂದೊಂದು ಡ್ರಿಂಕ್ ತೊಗೊಳೋದ್ರಿಂದ ಇವತ್ತು ಧನ್ಯ ಮತ್ತು ಸ್ವಲ್ಪ ಸೋಂಪಿತ್ತು, ಅದು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕುಡಿದ್ಬಿಟ್ಟು ಅದನ್ನು ಕುಡಿಯೋಣ ಅಂತ. ಹಾಗೆ ಇವತ್ತು ತಿಂಡಿ ಬಂದುಬಿಟ್ಟು ಪೆಸರೊಟ್ಟು ಮಾಡ್ತಾಯಿದ್ದೀನಿ. ರೆಸಿಪಿ ಕೂಡ ಶೇರ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ. ಯಾಕಮ್ಮ ಬನ್ನಿ, ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಖತ್ತು ಸೆಕೆ, ಯಪ್ಪ ಇರೋಕ್ಕಾಗ್ತಾಯಿಲ್ಲ. ವಾಕಿಂಗ್ ಮಾಡೋ ಅಷ್ಟರಲ್ಲಂತೂ ಆ ಬಿಸಿಲಲ್ಲಿ ಮುಗೀತು ನನ್ನ ಕತೆ. ಫುಲ್ಲು ಸ್ವೆಟ್ ಬಂದುಬಿಟ್ಟಿರುತ್ತೆ. ನೋಡಿ ತಿಟ್ಟೆ ನಮ್ಮ ಮನೇಲಿ ಏನೂ ಇರೋಲ್ಲ ಫ್ರಿಜ್ಜಲ್ಲಿ. ಅದೇನು ತೊಗೋಬೇಕು ಗೊತ್ತಿಲ್ಲ, ಸುಮ್ಮನೆ ಹತ್ತೋದು ಇಷ್ಟ, ಒಂಥರ ಖುಷಿ ಅವ್ರಿಗೆ. ಹತ್ಬಿಟ್ಟು ಏನಾದ್ರು ಒಂದು ತೊಗೊಳೋದು. ಇವಾಗ ರಜೆ ಇರೋದ್ರಿಂದ ಮಕ್ಕಳಿಗೆ ಲೇಟ್ ತಿಂಡಿ ಎಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ. ಎಲ್ಲ ಡ್ರಿಂಕ್ ಎಲ್ಲ ಕೊಡ್ಕೊಂಡು ಬನ್ನಿ ಇವಾಗ ಸ್ವಲ್ಪ ಬೇಗ ಮಾಡೋಣ. ಹಸ್ಬೆಂಡ್ ಆಫೀಸ್ ಇದೆಲ್ಲ, ಅವ್ರಿಗಾದ್ರೂ ಮಾಡ್ಕೊಡ್ಬೇಕಲ್ವಾ, ಹಾಗೆ ಮಾಡೋಣ. ಬನ್ನಿ ರೆಸಿಪಿ ಶೇರ್ ಮಾಡ್ಕೊತೀನಿ. ಚಿನ್ನಮ್ಮ ಇಟ್ಬಿಡೋ ಚೀಸು. ರಾತ್ರಿನೇ ನಾನು ಬೆಳಗ್ಗೆಗೆ ಏನು ತಿಂಡಿ ಮಾಡ್ತೀನಿ ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಏನೆಲ್ಲ ಕಾಳುಗಳು ಬೇಕೋ ಹಿಂದಿನೇ ನೆನೆಸಿಟ್ಕೊಂಡ್ಬಿಡ್ತೀನಿ. ಈಗ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋದ್ರಿಂದ ಆದಷ್ಟು ಹೈ ಪ್ರೋಟೀನ್ ಇರೋವಂಥ ಐಟಮ್ಸ್ಗಳೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡೋದಕ್ಕೆ. ಹಾಗಾಗಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಪೆಸರೊಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹೆಸರು ಕಾಳಿಗೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಅಕ್ಕಿ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕೊಳಕ್ಕೆ ಹೋಗಿಲ್ಲ. ಜಾಸ್ತಿ ಹೆಸರು ಕಾಳನ್ನೇ ಹಾಕ್ಕೊಂಡಿದ್ದೀನಿ, ಹೈ ಪ್ರೋಟೀನ್ ಅಲ್ವಾ. ಹಾಗಾಗಿ ಮತ್ತು ನಾನು ಕಾಳು ಕೂಡ ನೆನೆಸಿದ್ದೀನಿ, ಕಡಲೆಕಾಳು ಮಧ್ಯಾಹ್ನಕ್ಕೆ ಪ್ರೋಟೀನ್ಗೋಸ್ಕರ. ಜೊತೆಗೆ ನಾನು ನಟ್ಸು ಕೂಡ ನೆನೆಸಿರ್ತೀನಿ ಸ್ನ್ಯಾಕ್ಸಿಗೆ ತಿನ್ನೋದಕ್ಕೆ. ಅದ ನಂತರ ಡೈಲಿ ಮಜ್ಜಿಗೆ ಕೂಡ ಮಾಡ್ಕೊತೀನಿ. ಡೈಲಿ ನಾನು ಎಪ್ಪಾಕ್ಬಿಡ್ತೀನಿ ಹಾಲು ಮಿಕ್ಕಿದ್ದೇನಿದೆ, ಅಂದರೆ ಹಾಲು ತೊಗೊತೀವಲ್ಲ ಬೆಳಿಗ್ಗೆ ಹೊತ್ತು, ಸಂಜೆ ಆಗೋಷ್ಟರಲ್ಲಿ ಮಿಕ್ಕಿದ ಹಾಲನ್ನ ಎಪ್ಪಾಕ್ಬಿಡ್ತೀನಿ. ಒಂದು ಗ್ಲಾಸು ಮಿಕ್ಲುತ್ತೆ ಹಾಲು, ಅದಕ್ಕೆ ಎಪ್ಪಾಕಿಟ್ಬಿಡ್ತೀನಿ. ಹಾಗೆ ಇದು ರಾತ್ರಿ ಮಾಡಿರೋಂಥ ಮಜ್ಜಿಗೆ ಸ್ವಲ್ಪ ಇತ್ತು. ಇವಾಗ ಸಮ್ಮರ್ ಆಗಿರೋದ್ರಿಂದ ಡೈಲಿ ಮಜ್ಜಿಗೆ ಅಂತೂ ಇರುತ್ತೆ, ನಮ್ಮ ಮನೇಲಿ ಮಜ್ಜಿಗೆ ಮಾಡ್ತಾನೆ ಇರ್ತೀನಿ. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಪೆಸರೊಟ್ಟು ಅಂತ ಕರೀತಾರೆ, ಹಾಗೆ ಹೆಸರುಕಾಳು ದೋಸೆ ಅಂತಲೂ ಕರೀತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡಬೇಕು ಮತ್ತು ಹೆಲ್ತಿ ತಿಂಡಿ ಅಂತ ಅಂದಾದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನು ಇವತ್ತು ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಧನ್ಯ ವಾಟರ್ ಕುದಿಯೋಕೆ ಇಟ್ಟಿದ್ನಲ್ವ, ಅದಾಗಿತ್ತು. ಇವಾಗ ಕುಡಿಯೋಣ ಅಂತ ಅಂದ್ಬಿಟ್ಟು ಕುಡಿತಾನೆ ಕೆಲಸನೂ ಕೂಡ ಮಾಡ್ಕೊತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆಲ್ರೆಡಿ ದ್ರಾಕ್ಷಿ ನೀರು ಕುಡಿದಿರ್ತೀನಿ. ಅದಾದ ನಂತರ ಸ್ವಲ್ಪ ಹೊತ್ತಾದಮೇಲೆ ಈ ಡ್ರಿಂಕ್ನ ಕುಡಿತೀನಿ. ಇದಾದಮೇಲೆ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಓವರ್ ನೈಟ್ ಏನು ನೆನೆಸಿದ್ನಲ್ವ ಹೆಸರು ಕಾಳನ್ನ ಇವಾಗ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಶುಂಠಿ, ಖಾರಕ್ಕೆ 1-2 ಹಸಿಮೆಣಸಿನ್ಕಾಯಿ, ಮಕ್ಕಳು ತಿನ್ನೋದ್ರಿಂದ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಇದು ಪಾಲಕ್ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ ಹೇಳಬೇಕು ಅಂತ ಇದ್ರಲ್ಲಿ ನಮಗೆ ಪ್ರೋಟೀನು ಮತ್ತು ಐರನ್ನು ಎಲ್ಲನೂ ಕೂಡ ಸಿಗುತ್ತೆ. ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ದೋಸೆ ಬ್ಯಾಟರ್ ಟೈಪಲ್ಲಿ ನೀವು ರುಬ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿತ್ತು. ನಾನೇನು ಸ್ವಲ್ಪನೂ ಕೂಡ ನೀರು ನೆಕ್ಸ್ಟ್ ಆ್ಯಡ್ ಮಾಡಲೇ ಇಲ್ಲ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿತ್ತು. ಈ ರೀತಿ ಇದ್ದರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಗುತ್ತೆ. ಇದನ್ನು ಫರ್ಮೆಂಟ್ ಮಾಡಬೇಕು ಅಂತಲೂ ಕೂಡ ಏನೂ ಇಲ್ಲ, ಜಸ್ಟ್ ಓವರ್ ನೈಟ್ ನೆನೆಸಿ ಬೆಳಗ್ಗೆ ಎದ್ದು ರುಬ್ಬಿ ದೋಸೆ ಹಾಕ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಥರನೇ ಇದೆ. ಇದು ಕೂಡ ರೆಡಿ ಆಯಿತು. ಅಷ್ಟೇ ಚಟ್ನಿ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿನ ಹಾಕಿ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಹುರಿದಿರೋವಂಥ ಕಡಲೆ ಬೀಜ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರಲಿ ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಖಾರಕ್ಕೆ 2 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇರೋದು. ಆಮೇಲೆ ಸ್ವಲ್ಪ ಕರಿಬೇವು, ಉಪ್ಪನ್ನ ಹಾಕಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಚಟ್ನಿ ಮಾಡ್ಕೊಳ್ಳಿ, ಯಾಕೆಂದರೆ ಪಾಲಕ್ ಸೊಪ್ಪು ಇದೆಲ್ಲ ಸ್ವಲ್ಪ ಹಾಕಿರೋದ್ರಿಂದ ಕೆಲವರು ಸ್ವಲ್ಪ ಇಷ್ಟಪಡಲ್ಲ ಅಷ್ಟಾಗಿ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ ಟೇಸ್ಟೇ ಗೊತ್ತಾಗಲ್ಲ, ಆರಾಮಾಗಿ ಬೇಗ ತಿನ್ಬಿಡ್ಬೋದು. ಬಟ್ ಕೆಲವರು ಇಷ್ಟಪಡಲ್ಲ, ರೆಗ್ಯುಲರ್ ದೋಸೆನೇ ತಿಂದು ರೂಢಿಯಾಗಿ ಈ ಥರದ ದೋಸೆ ಮಾಡಿಕೊಟ್ಟಾಗ ಇಷ್ಟಪಡಲ್ಲ. ಅಂಥದ್ದು ಅವಾಗ ನಾವೇನು ಮಾಡಬೇಕು ಅಂದರೆ ಚಟ್ನಿನ ಸ್ವಲ್ಪ ಚೆನ್ನಾಗಿ ಮಾಡೋದ್ರಿಂದ ಚಟ್ನಿಲಿ ಅದ್ಕೊಂಡು ತಿಂದಾಗ ನಾರ್ಮಲ್ ದೋಸೆ ತಿಂದಂಗೆ ನಮಗೆ ಟೇಸ್ಟ್ ಸಿಗುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಅಲ್ವಾ. ಹಾಗಾಗಿ ಫೈನಲಿ ಆಯಿತು.
ದೋಸೆ ಎಲ್ಲ ಮಾಡಿಕೊಟ್ಟು ನಾನು ಕೂಡ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ಸಿಂಪಲಾಗಿತ್ತು. 2 ದೋಸೆ ಹಾಕ್ಕೊಂಡಿದ್ದೀನಿ ಮತ್ತು ಚಟ್ನಿ ಮತ್ತು ಕುಕ್ಕುಂಬರ್. ಇವಾಗ ಸಮ್ಮರ್ ಆಗಿರೋದ್ರಿಂದ ಹಾಗೆ ವೆಯ್ಟ್ ಲಾಸ್ ಇರೋದ್ರಿಂದ ಕುಕ್ಕುಂಬರ್ ಅಂತೂ ನಾನು ಡೈಲಿ ಮರೆಯೋದೇ ಇಲ್ಲ. ಪ್ರತಿಯೊಂದು ಮೀಲಲ್ಲೂ ಕೂಡ ನಾನು ಆ್ಯಡ್ ಮಾಡ್ಕೊತೀನಿ. ನೈಟ್ ಮಾತ್ರ ನಾನು ತಿನ್ನಲ್ಲ ಅಷ್ಟೇ. ನೈಟ್ ತಿನ್ನಬಾರ್ದು. ರಾ ವೆಜಿಟೇಬಲ್ಸ್ ಆಗಿರ್ಬೋದು ಇದೆಲ್ಲ ಏನು ಕೂಡ ತಿನ್ನಬಾರ್ದು. ಆದಷ್ಟು ಬೇಯಿಸಿರೋವಂಥದ್ದು ಮಾತ್ರ ಲೈಟಾಗಿ ತಿನ್ನಬೇಕು. ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ನಾನು ಕುಕ್ಕುಂಬರ್ ತೊಗೊತೀನಿ. ಹಾಗೆ ಅದಾದ ನಂತರ ಸ್ವಲ್ಪ ತರಕಾರಿ ತರಿಸಿದ್ದೆ. ಸ್ವಲ್ಪನೇ ತರಿಸಿದ್ದು. ಇನ್ನೇನು ಊರಿಗೆ ಹೋಗ್ತಾಯಿದ್ವಿ ಇನ್ನೊಂದು 2-3 ದಿನದಲ್ಲಿ. ಒಂದು 3 ದಿನಕ್ಕೆ ಆಗೋಷ್ಟು ಮಾತ್ರ ತರಿಸಿದ್ದೆ, ಜಾಸ್ತಿ ಬೇಡ, ನೆಕ್ಸ್ಟ್ ಬಂದು ವೀಕೆಂಡು ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ತಂದಿದ್ರು, ಅದನ್ನು ಕೂಡ ಇವಾಗೆಲ್ಲ ವಾಶ್ ಮಾಡಿ ಇಟ್ಕೊಂಬೇಡ ಅಂತ ಅಂದ್ಬಿಟ್ಟು ನೀರಿಗೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ತರಕಾರಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಫ್ರೆಶ್ ಆಗಿತ್ತು ತರಕಾರಿ ಅಂತೂ, ತುಂಬ ಚೆನ್ನಾಗಿತ್ತು. ಈ ರೀತಿ ಫ್ರೆಶ್ ಆಗಂತೂ ತರಕಾರಿ ಇದ್ಬಿಟ್ರಂತೂ ನನಗೆ ಫುಲ್ ಖುಷಿ. ಹಬ್ಬ ಮಾಡಾಕ್ಬಿಡ್ತೀನಿ ಅಂತ ಹೇಳ್ಬೋದು ಮನೆಯಲ್ಲಿ ಡಿಶಸ್ ಎಲ್ಲ ಮಾಡಿ. ಹಾಗೆ ಕರ್ಬೇವಿತ್ತು, ಊರಿಂದ ತಂದಿದ್ವಿ. ಊರಿಗೂ ಕೂಡ ಹೋಗಿದ್ವಿ ಮೊನ್ನೆ. ನಮ್ಮ ಅತ್ತೆ ಮನೆಗೆ ನಮ್ಮ ಅತ್ತೆ ಕಿತ್ಕೊಟ್ಟಿದ್ರು. ಮನೆ ಹತ್ರ ಇದೆ ನಮ್ಮ ಅತ್ತೆ ಮನೆ ಹತ್ರ. ಅದು ಕೂಡ ವಾಶ್ ಮಾಡಿ ಬಿಡಿಸಿಟ್ಕೋಣ ಬಾಕ್ಸಲ್ಲಿ ಅಂತ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ, ನೋಡೇ ಇರಲಿಲ್ಲ. ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ತರಿಸಿದ್ದೆ. ಅದು ಸ್ಟ್ಯಾಂಡ್ ಏನಿದೆ ಅಲ್ವಾ ನಾನು ಸ್ಟೋರ್ ಮಾಡೋ ಅಂಥದ್ದು, ಅದನ್ನು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ನೀಟಾಗಿ ಒರೆಸಿಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಮಾಡಿದ್ರೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ. ಕ್ಲೀನಿಂಗ್ ಕೆಲಸ ಅದು ಇದು ಮಾಡ್ತಾನೆ ಇರ್ತೀವಿ. ದಿನ ಹೋಗೋದೇ ಗೊತ್ತಾಗಲ್ಲ ನನಗಂತೂ. ಮನೇಲಿದ್ದರೂ ಕೂಡ ನನಗೆ ಹೆವಿ ಕೆಲಸ ಅಂತ ಅನಿಸ್ಬಿಡುತ್ತೆ, ಅಷ್ಟು ಕೆಲಸ ಇರುತ್ತೆ. ಇಂಥವು ನೋಡಿ ಚಿಕ್ಕ ಪುಟ್ಟ ಎಲ್ಲ ಇದ್ದೇ ಇರುತ್ತೆ. ಬಟ್ ನೋಡೋರಿಗೆ ಗೊತ್ತೇ ಆಗಲ್ಲ. ಏನು ಬೆಳಗ್ಗೆ ತಿಂಡಿ ಮಾಡ್ತೀವಿ, ಅಡುಗೆ ಮಾಡ್ತೀವಿ ಅಷ್ಟೇ ತಾನೇ ಅಂತಾರೆ. ಬಟ್ ಇದನ್ನೆಲ್ಲ ನಾವು ಮಾಡ್ಕೊಳ್ಳೇಬೇಕಲ್ವ ನೀಟಾಗಿ. ಇದೆಲ್ಲ ಆದ ನಂತರ ನಾನು ತಿಂಡಿ ಎಲ್ಲ ಆದಮೇಲೆ ಒಂದು 11:30ಗೆ ಹಂಗೆ ನಾನು ಚಿಯಾ ಸೀಡ್ಸ್ ವಾಟರು ಮತ್ತು ಬಾದಾಮು 5 ಮತ್ತು 2 ವಾಲ್ನಟ್ನ ತೊಗೊತೀನಿ. ಇದನ್ನು ತಿನ್ಕೊಂಡು ಅದಾದ ನಂತರ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಅಡುಗೆಗೆ ಫ್ರೆಶ್ಶಾಗಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಲ್ವ, ಹಾಗಾಗಿ ಮುಲ್ಲಂಗಿ, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಹೀರೆಕಾಯಿ ಎಷ್ಟು ತರಕಾರಿ ಇತ್ತೋ ಅಷ್ಟನ್ನು ಕೂಡ ಹಾಕಿ ಸಾಂಬಾರು ಮಾಡ್ಕೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾನೆ. ಆ್ಯಕ್ಚುಲಿ ವಾರಕ್ಕೆ 2 ಸಲ ಏನಾದರೂ ತರಕಾರಿ ಸಾಂಬಾರು ಮಾಡ್ಕೊತೀನಿ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಪ್ರೋಟೀನ್ಗೋಸ್ಕರ ಇಲ್ಲಿ ಕಾಬೂಲ್ ಕಡಲೆಯನ್ನು ಕೂಡ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಜೊತೆಗೆ ಬೇಳೆನೂ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಸಾಂಬಾರಿಗೆ. ಮತ್ತು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡು ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡು ತರಕಾರಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಸಾಂಬಾರು ಮಾಡುವಾಗ ಜಾಸ್ತಿ ತರಕಾರಿ ಹಾಕೊಳ್ಳಿ, ಆದಷ್ಟು ತರಕಾರಿನ ಹೆಚ್ಚಾಗ್ತೀನಿ. ಮನೆಯವರು ಎಲ್ಲರೂ ಕೂಡ ತಿನ್ನಿ, ಒಬ್ಬರೇ ಅಲ್ಲ ಎಲ್ಲರೂ ಕೂಡ ಚೆನ್ನಾಗಿ ತಿನ್ನಿ. ಹಾಗಾಗಿ ಹೇಳ್ತಾರೆ, ನಾನು ವಾರಕ್ಕೆ 2 ಸಲ ಏನಾದರೂ ತರಕಾರಿ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿ. ಹಾಗೆ ದಿನ ಒಂದೊಂದು ಥರದ ಪಲ್ಯನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ಇವಾಗ ಇನ್ನು ಜನ್ರೇಷನ್ಗೆ ಹೇಗಾಗಿದೆ ಅಂದರೆ ವೆಯ್ಟ್ ಲಾಸ್ ಒಂದೇ ಅಲ್ಲ, ಆರೋಗ್ಯವಾಗಿರಬೇಕು ಅಂದರೂ ಕೂಡ ನಾವು ಈ ಥರ ಊಟ ಮಾಡಬೇಕು. ಹೆಲ್ತಿಯಾಗಿ ನಾವು ಅಡುಗೆನ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತೀನಿ. ತರಕಾರಿ ಸಾಂಬಾರಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಎಲ್ಲರಿಗೂ ಫೇವ್ರೇಟು. ಹಾಗೆ ಸಾಂಬಾರು ಕೂಡ ಇಟ್ಟೆ, ಒಂದು ವಿಸಿಲ್ ಕೂಗಿಸ್ಕೊತೀನಿ ಅಷ್ಟೇ. ಅದು ಅಷ್ಟೊತ್ತಿಗೆ ಎಲ್ಲ ಸೋರೋಗ್ಬಿಟ್ಟು ಸ್ವಲ್ಪ ಜಾಸ್ತಿ ಬಂದುಬಿಟ್ಟಿತ್ತು, ಯಾಕೆಂದರೆ ಫುಲ್ ಆಗಿತ್ತಲ್ವ. ಹಾಗಾಗಿ ಪಕ್ಕದಲ್ಲಿ ಅನ್ನನೂ ಕೂಡ ಇಟ್ಟಿದ್ದೆ, ಅನ್ನನೂ ಕೂಡ ಬೇಯ್ತಾಯಿತ್ತು. ಅಷ್ಟರಲ್ಲಿ ಸಲಾಡ್ ಕೂಡ ಮಾಡಿಕೊಂಡೆ. ತರಕಾರಿ ಎಲ್ಲ ಡ್ರೈ ಆಗಿತ್ತು, ಅದು ಕೂಡ ವಾಶ್ ಮಾಡಿಟ್ಟಿದ್ದೆ. ಹಾಗೆ ಸಿಂಪಲ್ಲಾಗಿ ಇದಕ್ಕೆ ಸ್ವಲ್ಪ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ, ಬಟ್ ನನಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಚೆನ್ನಾಗಿ ಮಾಡ್ಕೊಬೋದು ಸಲಾಡು, ಬಟ್ ನನಗೆ ಇಷ್ಟೇ ಸಾಕು ಅಂತ ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅನ್ನ ಮತ್ತು ಕುಕ್ಕರ್ ಆರೋ ಅಷ್ಟರಲ್ಲಿ ಒಂಚೂರು ಕರಿಬೇವೆಲ್ಲ ಬಿಡಿಸಿಟ್ಕೊಂಬೇಡ, ಡ್ರೈ ಆಗಿತ್ತಲ್ವ ಅಂತ ಅಂದ್ಬಿಟ್ಟು ಅದು ಕೂಡ ಬಿಡಿಸಿ ಇಟ್ಕೊಂಡು ಫೈನಲಾಗಿ ಮಧ್ಯಾಹ್ನದ ಊಟ ನೋಡಿ ನನ್ನ ಪ್ಲೇಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಫೈಬರ್ಗೋಸ್ಕರ ತರಕಾರಿ ಹಾಕ್ಕೊಂಡಿದ್ದೀನಿ ಜಾಸ್ತಿ. ಹಾಗೆ ಪ್ರೋಟೀನ್ಗೋಸ್ಕರ ಕಡಲೆಕಾಳು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅನ್ನ ಮತ್ತು ಸಾಂಬಾರು. ಇಷ್ಟು ಕಂಪ್ಲೀಟಾಗಿ ಇಷ್ಟು ತಿಂದಿದ ತಕ್ಷಣ ಹೊಟ್ಟೆ ತುಂಬೋಗ್ಬಿಡುತ್ತೆ. ಆರಾಮಾಗಿ ನಾವು ಡಯಟ್ನ ಫಾಲೋ ಮಾಡ್ಬೋದು. ಸ್ಪೆಷಲ್ಲಾಗಿ ಏನು ಡಿಶಸ್ ಮಾಡ್ಕೊಳಲ್ಲ. ಮನೆಯಲ್ಲರಿಗೂ ಏನು ಅಡುಗೆ ಮಾಡ್ತೀನೋ ಅದನ್ನೇ ನಾನು ಮಾಡ್ಕೊಂಡು ತಿನ್ನೋದು ನಾನು ಕೂಡ. ಬಟ್ ಏನು ಪೋಷನ್ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟು ಸಂಜೆ ಇದು ಮತ್ತೆ ಕಂಟಿನ್ಯೂ ಮಾಡ್ತಾಯಿರೋದು. ಸಂಜೆ ಈವ್ನಿಂಗು ಪೂಜೆ ಎಲ್ಲ ಮಾಡಿ, ಹಾಗೆ ಮಕ್ಕಳು ಕೂಡ ಅವರು ಕೂಡ ಸ್ನಾನ ಎಲ್ಲ ಮಾಡಿಸಿ ಮತ್ತು ಹಾಲು ಬುರುಕು ಹಾಕ್ಕೊಟ್ಟಿದ್ದೆ ಬಟ್ಲಿಗೆ, ಅದು ತಿಂತಾ ಕೂತ್ಕೊಂಡಿದ್ರು. ಹಾಗೆ ಸ್ವಲ್ಪ ಆಟ ಆಡ್ತಾಯಿದ್ರು ಮಕ್ಕಳು. ಮತ್ತು ಡಿನ್ನರ್ಗೆ ನನಗೋಸ್ಕರ ಅಂತ ಅಂದ್ಬಿಟ್ಟು ಮೂಂಗ್ ದಾಲ್ ದೋಸೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಟು
ಅದನ್ನು ಗ್ರೈಂಡ್ ಮಾಡಿ ದೋಸೆ ಹಾಕೊಳೋದು ಅಷ್ಟೇ, ಇನ್ನೇನಿಲ್ಲ, ಅದಕ್ಕೆ ಇನ್ನೇನು ಆ್ಯಡ್ ಮಾಡಿಲ್ಲ. ಜೊತೆಗೆ ಬೆಳಿಗ್ಗೆ ಚಟ್ನಿ ಇತ್ತು ಮತ್ತು ಸಾಂಬಾರು ಇತ್ತಲ್ವ, ತರಕಾರಿ ಸಾಂಬಾರು, ಅದನ್ನೇ ಹಾಕ್ಕೊಂಡು ಡಿನ್ನರ್ ಕೂಡ ಒಂದು ಆಲ್ಮೋಸ್ಟ್ 7 PM ಒಳಗಡೆ ಮುಗಿಸ್ಕೊಂಡ್ಬಿಟ್ಟೆ. ಆದಷ್ಟು 7 PM 8 PM ಒಳಗಡೆ ಊಟ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ, ತುಂಬಾ ಒಳ್ಳೆಯದು. ಹಾಗೆ ನಾನು ನಾಳೆಗೆ ಏನೇನು ಬೇಕು ಎಲ್ಲನೂ ಕೂಡ ಹಿಂದಿನೇ ರಾತ್ರಿನೇ ನೆನೆಸಿಟ್ಕೊಂಡ್ಬಿಡ್ತೀನಿ, ಪ್ಲ್ಯಾನ್ ಮಾಡ್ಕೊತೀನಿ ನಾಳೆ ಪ್ರೋಟೀನ್ಗೆ ಏನು ಬೇಕು ಅಂತ. ಏನಾದರೂ ನಾನ್ ವೆಜ್ ತಿನ್ನೋದಾದರೆ ಚಿಕನ್ನು ಮೊಟ್ಟೆ ಪ್ಲ್ಯಾನ್ ಮಾಡ್ಕೊತೀನಿ, ಇಲ್ಲ ನಾಳೆ ಎಲ್ಲ ಫುಲ್ ಡೇ ವೆಜ್ ತಿನ್ನಬೇಕು ಅಂತಂದಾಗ ಕಾಳುಗಳು, ಪನ್ನೀರು ಮತ್ತು ಮಶ್ರೂಮು, ಸೋಯಾ. ನಾನು ಪ್ಲ್ಯಾನ್ ಮಾಡ್ಕೊಂಡಿರೋಂಥದ್ದು ನಾಳೆ ಬಂದುಬಿಟ್ಟು ಸೋಯಾ ಪಲಾವ್ ಮಾಡ್ಕೊಳ್ಳೋಣ ಮಾರ್ನಿಂಗು, ಮಧ್ಯಾಹ್ನಕ್ಕೆ ಕಡಲೆಕಾಳು ಈ ಥರದ್ದು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕಾಳುಗಳನ್ನ ಡೈಲಿ ನನಗೆ ಏನು ಬೇಕು ಅದು ಪ್ಲ್ಯಾನ್ ಮಾಡ್ಕೊಂಡು ನೆನೆಸಿಟ್ಕೊತೀನಿ. ಹಾಗೆ ನಟ್ಸು, ದ್ರಾಕ್ಷಿ ಅಂತೂ ರೆಗ್ಯುಲರಾಗಿ ಮಿಸ್ ಮಾಡದೆ ನೆನೆಸ್ತೀನಿ, ಇದು ನಾವು ರೆಗ್ಯುಲರಾಗಿ ತೊಗೊಳ್ಳೇಬೇಕಲ್ವ. ಹಾಗಾಗಿ ಇಷ್ಟನ್ನು ನೆನೆಸಿ ನಾನು ರಾತ್ರಿ ಮಲ್ಕೊಳೋ ಅಂಥದ್ದು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ, ನಾನು ಕಾಯ್ತಾರೆ. ಬಾಯ್ ಬಾಯ್.